ಮನು ಆಫೀಸ್ಗೆ ಹೋಗ್ತೀನಪ್ಪ. ಹೂನಮ್ಮ, ತಿಂಡಿ ತಿಂದಿದ್ದಾಯ್ತು, ಹೋಗ್ತೀನಿ. ಇರು ಮಧು, ಮಧು ಬ್ಯಾಗ್ ತಂದ್ಕೊಡಿ, ಅವನಿಗೆ ಆಫೀಸ್ಗೆ ಹೋಗಕ್ಕೆ ಟೈಮ್ ಆಗುತ್ತೆ, ಬೇಗ ತಂದ್ಕೊಡು ಬೇಗ. ತರ್ತಾ ಇದ್ದೀನಿ ಅತ್ತೆ, ತಂದೆ ಆಯ್ತು. ರೀ ತಗೊಳ್ಳಿ ನಿಮ್ಮ ಬ್ಯಾಗು. ಎಲ್ಲ ಊಟ ಎಲ್ಲ ನಾ ಇದ್ರಲ್ಲಿ ಇಟ್ಟಿದ್ದೀನಿ. ಎಲ್ಲ ಹೋಟ್ಲಲ್ಲಿ ತಿಂದು ಆರೋಗ್ಯ ಕೆಡಿಸ್ಕೋಬೇಡ್ರಿ, ಇದ್ರಲ್ಲಿ ಇರೋದೇ ತಿನ್ರಿ. ಉಪ್ಪಿನಕಾಯಿನೂ ಎಲ್ಲ ಇಟ್ಟಿದ್ದೀನಿ, ಆಮೇಲೆ ಮಜ್ಜಿಗೆನೂ ಹಾಕಿಟ್ಟಿದ್ದೀನಿ. ನಿಮ್ಗೆ ಏನ್ ಬೇಕು ಅದನ್ನ ಹಾಕೊಂಡು ತಿನ್ರಿ. ಏ ಮಧು, ತುಪ್ಪ ಗಿಪ್ಪ ಹಾಕಿದ್ಯೋ ಇಲ್ವೋ? ನಮ್ಮ ಮನೆಗೆ ಬೆಣ್ಣೆ ಐತೆ, ತುಪ್ಪ ಕಾಸಿ ಹಾಕಿ ಕಳ್ಸು ದಿನಾನ. ಆಫೀಸ್ಗೆ ಹೋಗ್ತಾನೆ, ಅವ್ನು ತಿನ್ಕೊಂಡು ಚೆನ್ನಾಗಿರ್ಲಿ. ತುಪ್ಪ ಹಾಕಿದ್ಯಾ ತಾನೆ? ಒಂದು ಚಿಕ್ಕ ಬಾಸ್ನಕ್ಕೆ ಹಾಕಿಡು, ಅವ್ನು ಎಷ್ಟು ಬೇಕಷ್ಟ ಮಧ್ಯಾಹ್ನ ಹೊತ್ತು ಹಾಕೊಂಡು ಊಟ ಮಾಡ್ಲಿ. ಸಾರು ಬೇರೆ ಇದಾಗಿರುತ್ತಲ್ವಾ, ತಣ್ಣಗಾಗಿರುತ್ತೆ. ಸ್ವಲ್ಪ ತುಪ್ಪ ಇದ್ರೆ ಚೆನ್ನಾಗಿ ಟೇಸ್ಟ್ ಆಗೂ ಇರುತ್ತೆ. ಹಾಕಿದ್ದೀನತ್ತೆ, ನೆನ್ನೆನೆ ಕಾಸಿ ಇಟ್ಬಿಟ್ಟಿದ್ದೀನಿ, ಇವತ್ತು ಹಾಕಿ ಕಳ್ಸಿದ್ದೀನಿ. ಅನ್ನಕ್ಕೆ ಹಾಕಿಟ್ಟಿದ್ದೀನಿ, ಮಧ್ಯಾಹ್ನ ಊಟ ಮಾಡ್ರಿ, ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ. ಹಂಗೆ ಮಜ್ಜಿಗೆ ಇದಾವೆ, ಮಜ್ಜಿಗೆನೂ ಕುಡೀರಿ ಮಧ್ಯಾಹ್ನ ಊಟ ಆದ್ಮೇಲೆ. ಹಂಗೆ ಸಿಗರೇಟ್ ಎಲ್ಲ ಸೇದಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಕೆಮ್ತೀರಾ ರಾತ್ರಿ ಎಲ್ಲನ. ಸರಿ ಆಯ್ತು, ಕೊಡು, ಈಗ ಟೈಮ್ ಆಗುತ್ತೆ, ಹೋಗೋಣ. ಅಮ್ಮ, ನಾನು ಹೋಗಿ ಬರ್ಲಾ? ಸರಿ ಆಯ್ತಪ್ಪ, ಹೋಗ್ಬಾ. ಟೈಮಿಗೆ ಸರಿಯಾಗಿ ಊಟ ಮಾಡು, ಕೆಲಸ ಚೆನ್ನಾಗಿ ಮಾಡು. ಯಾರ ಹತ್ರನೂ ಬೈಸ್ಕೊಂಬಕ್ ಹೋಗ್ಬೇಡ. ಎಲ್ಲೂ ಹೊರಗಡೆ ತಿನ್ನಕ್ ಹೋಗ್ಬೇಡ, ಅದು ಇದೂನು. ಸೀದಾ ಮನೆಗೆ ಬಂದ್ಬಿಡು. ಎಲ್ಲೂ ಫ್ರೆಂಡು ಅದು ಇದು ಅಂತ ಹೋಗಕ್ಕೆ ಹೋಗ್ಬೇಡ. ಹಂಗ ಇಷ್ಟು ದಿನ ಆಗಿರೋದೇ ಸಾಕು, ಇನ್ಮೇಲಾದ್ರೂ ನೆಮ್ಮದಿಯಾಗಿರೋಣ. ನೀನು ಅಷ್ಟೇನೆ, ಚೆನ್ನಾಗಿರು. ಸರಿ ಆಯ್ತಮ್ಮ, ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ನಾನು ಚೆನ್ನಾಗಿದ್ದೀನಿ. ಸೀದಾ ಮನೆಗೆ ಬರ್ತೀನಿ. ಸಿಗರೇಟನ್ನು ಸೇದಲ್ಲ, ಎಣ್ಣೆ ಕುಡಿಯೋದನ್ನು ಬಿಟ್ಟಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಬುದ್ಧಿವಂತ ಆಗಿದೆಯಾ ಮನು. ಈಗ ಹಿಂಗೇ ಇರಪ್ಪ ಯಾವಾಗ್ಲೂ. ಆಡ್ಕೊಂಬರ ಬಾಯಿಗೆ ಸಿಗಬೇಡ. ಆ ನಂದಿನಿ, ನಿಮ್ಮ ಅಜ್ಜಿ ಅವರೆಲ್ಲ ಆಡ್ಕೊಂತಾರೆ. ದುಡ್ದಿದ್ದೀಟುನು ಕುಡಿಯಕ್ಕೆ, ಖರ್ಚು ಮಾಡಕ್ಕೆ, ಸಿಗರೇಟ್ ಸೇದಕ್ಕೆ ಆಗುತ್ತೆ ಅಂತಾನ. ನೀನು ಉಳಿಸ್ಬೇಕು ದುಡ್ಡ. ನೀನು ಬುದ್ಧಿವಂತ ಅಂತಾನ ತೋರಿಸ್ಕೋಬೇಕು. ಅವನು ಅಸಕಾಯನೇ ಅಷ್ಟು ಬುದ್ಧಿವಂತ ಅಂತಾನ ಸೈಟ್ ತಗೊಂಡಿರ್ಬೇಕಾದ್ರೆ ನೀನು ಡಿಗ್ರಿ ಓದಿ 35,000 ರೂಪಾಯಿ ಸಂಬಳ ತಗೊಂತ ಕೆಲ್ಸಕ್ಕೆ ಸೇರಿದೀಯಾ. ಹಂಗಿದ್ಮೇಲೆ ನೀನ್ ತೋರಿಸ್ಬಾರ್ದ ಹೇಳು? ಎಲ್ಲ ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು. ಓ, ರಮ್ಯನು ಬಂದ್ಲು. ಬಾರಿ ರಮ್ಯಾ, ಬಾ. ಹೆಂಗೋ ನಿಮ್ಮ ಅಣ್ಣ ಆಫೀಸ್ಗೆ ಹೋಗೋ ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟಿದ್ಯಾ. ಬಾ, ಇಲ್ಲಿದ್ದೀನಿ ಸ್ವಲ್ಪ ಹೊತ್ತಿನ 5 ನಿಮಿಷ ತಡ ಆಗಿದ್ರು ನಿನಗೆ ಸಿಕ್ತಿರ್ಲಿಲ್ಲ ನಿಮ್ಮ ಅಣ್ಣ. ಬಾ ಒಳಿಕೆ. ಚೆನ್ನಾಗಿದ್ದೀನಿ ರಮ್ಯಾ. ಏನ್ ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಬಂದೆ ಕಣಮ್ಮ, ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಅಣ್ಣ ಏನೋ ಕೆಲ್ಸಕ್ಕೆ ಸೇರಿದಾನಂತೆ. ಕಣೆ, 35,000 ರೂಪಾಯಿ ಸಂಬಳ. ಆಫೀಸ್ಗೆ ಈಗ ತಾನೇ ಹೊರಟಿದ್ದ, ಅಷ್ಟೊಳಗೆ ಬಂದೆ ನೋಡು. ಎಲ್ಲ ಒಳ್ಳೇದಾಯ್ತು ನಮ್ಮ ಜೀವನದಲ್ಲೂ. ಇನ್ಮೇಲೆ ಕಷ್ಟ ಎಲ್ಲ ತೀರಿ ಸುಖನೇ ಬರ್ದೈತೆ ಅನ್ಸತ್ತೆ ಇನ್ಮೇಲಿಂದನ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಸ್ವೀಟ್ ಕೊಡಲ್ವಾ? ಅಯ್ಯೋ, ತಂದಿದ್ದೆ, ಎಲ್ಲ ಖಾಲಿ ಆಗೋಯ್ತು. ಸಾಯಂಕಾಲ ಬರ್ತಾ ತಗೊಂಬರ್ತೀನಿ. ಇವತ್ತಿರು, ನಾಳೆ ಹೋಗುವಂತೆ. ಇರ್ತಾಳೆ ಕಣ್ರಿ, ಹಿಂಗ್ ಬಂದು ಹಂಗೆ ಹೋಗ್ತಾಳ. ಇವತ್ತಿದ್ದು ನಾಳೆ ಹೋಗ್ತಾಳೆ. ಸಾಯಂಕಾಲ ಏನಾದ್ರೂ ಸ್ವೀಟ್ ತಗೊಂಬನ್ನಿ. ಆಯ್ತು, ತಗೊಂಬರ್ತೀನಿ. ಸರಿ, ನಾನು ಬರಲ್ಲ, ಟೈಮ್ ಆಗುತ್ತೆ. ಸರಿ ಅಣ್ಣ, ಹೋಗ್ಬಾ, ಇರ್ತೀನಿ, ನಾಳೆ ಹೋಗ್ತೀನಿ. ಹೋಗ್ಬಾ. ರಮ್ಯಾ, ಹೆಂಗಿದೀಯೇ? ಚೆನ್ನಾಗಿದ್ದೀಯಾ? ಹ್ಞೂನಮ್ಮ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಅಣ್ಣಂಗೆ ಕೆಲಸ ಸಿಕ್ಕಿರೋದು ಕೇಳಿ ಅದಕ್ಕೆ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ಇನ್ನೊಂದು ವಿಷಯನೂ ಮಾತಾಡಬೇಕು, ಅದಕ್ಕೆ ಬಂದೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲಿ ಅವ್ರ್ಯಾರು ಕಾಣಿಸ್ತಾ ಇಲ್ಲ? ಸಿದ್ಧಾನಂದಿನಿ ಅಜ್ಜಿ ಎಲ್ಲನ ಎಲ್ಗೋಗ್ಯವ್ರೆ? ಎಲ್ಲೋ ಹೋಗ್ಯವ್ರೆ. ಹಾಲಿನ ಡೈರಿದು ಮಾತಾಡ್ಬೇಕೇನೋ ಅಂತ ಹೋಗಿದಾರಮ್ಮ. ಲೆಕ್ಕಾಚಾರ ಮಾಡ್ತಾರೇನೋ, ದುಡ್ಡು ಇಸ್ಕೊಬರಕ್ಕಂತ ಹೋಗಿರ್ಬೇಕೇನು. ಸಿದ್ಧಾನಂದಿನಿ ನಿಮ್ಮ ಅಜ್ಜಿ ಇಲ್ಲೇ ಎಲ್ಲ ಹೋಗಿರ್ತಾಳೆ. ಇಲ್ಲ ನನ್ನ ಕುಕ್ಕಮ್ಮಕ್ಕಿ. ನಿಮ್ಮ ಅಜ್ಜಿಗೆ ಇನ್ನೇನು ಕೆಲಸ ಹೇಳು? ಅಲ್ಲಿ ಇಲ್ಲಿ ಕುಕ್ಕೊಂಡು ಬರೀ ನಮ್ಮ ಬಗ್ಗೆ ಬೈಕಮದೇ ಆಗುತ್ತೆ. ಹೌದೇನು? ಒಳ್ಳೇದಾಯ್ತು ಬಿಡು. ಕುಕ್ಕ ಬರೀ ರಮ್ಯಾ, ಕುಕ್ಕ. ಮತ್ತೆ ಇನ್ನೇನು ರಮ್ಯಾ, ಮನೆ ಏನು ಕಟ್ಟಬೇಕು, ಜಾಗ ನಿನ್ನ ಹೆಸರು ಮಾಡಿಸ್ಕೊಂತೀನಿ ಅಂತ ಹೇಳ್ತಿದ್ದಲ್ಲ, ಎಲ್ಲ ಮಾಡಿಸ್ಕೊಂಡ ಜಾಗನ? ಜಾಗ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಅದು. ಇನ್ನೇನು ಪಾಯ ಹಾಕ್ಬೇಕು. ಒಂದು ಸ್ವಲ್ಪ ನನ್ನ ನಾದ್ನಿದಾಳಲ್ಲ ಆಶಾ, ಅವಳಿಗೆ ಯಾವುದೋ ಇದು ಕೆಲಸ ಸಿಕ್ಕೈತಲ್ಲ ತಾಲೂಕು ಆಫೀಸ್ನಾಗ, ಏನೋ ಕ್ಲರ್ಕ್ ಆಗಿನೋ ಏನೋ. ಈಗ ಅಲ್ಲಿ ಸಂಬಳ ಕೊಡ್ತಾರಲ್ವಾ, ಅದ್ರ ಸಂಬಳದ ಮೇಲೆ ಲೋನ್ ತಗೊಂಡು ಮನೆ ಕಟ್ಟೋಣ ಅಂತ ಇದ್ದೀವಿ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನನ್ನ ಹೆಸರಿಗೇನೋ ಆಗಿದೆ. ಲೋನ್ ಸಿಕ್ಕಿದ ತಕ್ಷಣ ಮನೆ ಪಾಯ ಹಾಕಿ ಮನೆ ಕಟ್ಟೋಣ ಅಂತಿದ್ದೀವಿ. ಹೌದಾ? ಒಳ್ಳೆ ಕೆಲಸ ಮಾಡ್ತಾ ಇದೀಯ, ಮಾಡು ಮಾಡು. ಅಂದಂಗೆ ಇನ್ನೊಂದು ವಿಷಯ ಹೇಳ್ಬೇಕು. ಅವಳ ಆಶನ್ನ ಕೇಳ್ಕೊಂಡು ನಮ್ಮೂರಿನ ರಂಗಮ್ಮ ಇಲ್ವೇ, ರಂಗಕಯ್ಯ, ಅವನೇನು ಯಾವ್ದೋ ಕೆಲಸದಾಗಿದ್ದಾನಂತೆ. ಯಾವ್ದೋ ಏನೋ ಅಂದಂಗಾಯ್ತಪ್ಪ, ಆಸ್ಪತ್ರೆಗೆ ಏನೋ ಹೆಲ್ತ್ ಇನ್ಸ್ಪೆಕ್ಟ್ರು ಏನೋ ಅಂತ ಹೇಳ್ದಂಗಾಯ್ತು. ನನಗೆ ಸರಿಯಾಗಿ ನೆನಪಿಲ್ಲ. ಕೆಲಸದಾಗೈತಂತೆ ಅವ ಹುಡುಗ. ನಿಜಾನಾ? ಕಣೆ, ಕೆಲಸದಾಗಿದ್ದಾನೆ. ಏನೋ ಗೌರ್ಮೆಂಟ್ ಕೆಲಸ ಆಯ್ತು ಅಂತ ಮೇರಿತಾಳೆ ರಂಗಮ್ಮ. ನನಗೆ ನನ್ನ ಮಗುನಿಗೆ ಗೌರ್ಮೆಂಟ್ ಕೆಲಸದಾಗಿರೋ ಸೊಸೆನೇ ತತ್ತೀನಿ. ನನ್ನ ಮಗ ಸೊಸೆ ಇಬ್ರು ಕೆಲಸ ಮಾಡ್ಕೊಂಡಿರ್ಲಿ, ನಾನು ಆರಾಮಾಗಿ ಮನೆ ನೋಡ್ಕೊಂಡಿರ್ತೀನಿ. ಯಾವ ಸವಾಸನೂ ಬೇಡ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಡ್ತಿರ್ತಾಳೆ. ಗೌರ್ಮೆಂಟ್ ಕೆಲಸ ಹುಡುಗಿ ಇವಳಿಗೆ ಎಲ್ಲಿ ಸಿಗ್ತಾಳಮ್ಮ? ಅಲ್ಲ, ಅಂತ ಸೊಸೆ ತೊಂದ್ರೆ ತಾನೆ ಮನೆ ಸಂಸಾರ ಹೆಂಗ್ ಮಾಡೋದು? ಅವಳು ಕೆಲ್ಸಕ್ಕೆ ಹೋಗೋದು, ಗಂಡನೂ ಕೆಲ್ಸಕ್ಕೆ ಹೋಗೋದು, ಇವಳು ಮನೆ ಕೆಲಸದಲ್ಲಿದ್ದಂಗೆ ಬಿದ್ದಿರ್ಬೇಕಾಗುತ್ತೆ. ಅದಕ್ಕೆ ಏನು ಗೊತ್ತಾಗಲ್ಲ ನೋಡು.
ಅಯ್ಯೋ ಅಮ್ಮ, ಅದು ಗೌರ್ಮೆಂಟ್ ಕೆಲಸದ ಹುಡುಗಿನ ನೋಡ್ತಾ ಇರೋದೇನೋ ನಿಜಾನೇ. ನಮ್ಮೂರಿಗೆ ಬಂದಿತ್ತು ಅಯ್ಯಮ್ಮ ಹುಡಿಕೊಂಡು. ನನ್ನ ನಾದ್ನಿ ಇವಾಗ ಕೆಲ್ಸಕ್ಕೆ ಸೇರಿ ಒಂದು 6-7 ತಿಂಗಳು ಆಯ್ತಲ್ವಾ, ಅದಕ್ಕೆ ಆ ಗುಂಡಜ್ಜಿ ಏನೋ ಹೇಳ್ತಂತೆ, ರಮ್ಯನ್ ನಾದ್ನಿ ಏನೋ ಕೆಲಸ ತಗದಾಳೆ, ನೋಡ್ಕೊಂಬರ್ರಿ ಹೋಗಿ ಅಂತಾನ ಬಂದಿದ್ರು ಅವರು. ಈ 3 ದಿವಸದ ಮುಂಚೆನೆ. ಏನು ನಿನ್ನ ನಾದ್ನಿನ, ಅವಳ ಹಾಶನ್ನ? ಅಯ್ಯೋ, ಅಲ್ಲಿಗನ ಹುಡ್ಕೊಂಬಂದ್ಲ ರಂಗಿ. ನಾನು ಒಂದ್ಸಲ ಕೇಳಿದ್ಲು, ಏನು ನಿಮ್ ರಮ್ಯಂದು ಯಾವ ಊರು, ಅವಳ ಅದ್ನೇನು ಕೆಲ್ಸಕ್ಕೆ ಸೇರೋಳಂತೆ, ಏನ್ ಕೆಲಸ ಅಂತಾನ. ನಾನೇ ಅಯ್ಯೋ ನನಗೆ ಗೊತ್ತಿಲ್ಲ ಕಣಮ್ಮ, ಸೇರೇಳೋ ಬಿಟ್ಟೇಳೋ ಯಾರಿಗೆ ಗೊತ್ತು ಅಂತಂದೆ. ಓ ಹಂಗಾರೆ ಯಾರನ್ನೋ ತಿಳ್ಕೊಂಡು ಬಂದೇವಳೆ ಏನು? ತಿಳ್ಕೊಂಡ್ ಬಂದಿತ್ತು ಅಯ್ಯಮ್ಮ. ಅಯ್ಯೋ ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ನನಗಂತೂ. ನಾನೇ ಇದ್ದೆ, ನಮ್ಮ ಅತ್ತೆ ನಮ್ಮ ಮನೆಗಿನ್ ಯಾರು ಇರ್ಲಿಲ್ಲ. ಏನ್ ಮಾಡೋದು ಅಯ್ಯಮ್ಮ, ಏನ್ ಹೇಳಿರುನು ಹೋಗ್ತಾನೆ ಇಲ್ಲ. ಮತ್ತೆ ನಿಮ್ಮ ಅತ್ತೆ ಏನ್ ಹೇಳಿದ್ಲು, ನಿನ್ ಗಂಡ ಏನ್ ಹೇಳ್ದ? ಏನು ಒಪ್ಕೊಂಡ್ರೆ ಹೆಂಗೆ? ಅಯ್ಯೋ ನಮ್ಮ ಅತ್ತೆ ಏನೋ ಒಪ್ಕೊಳ್ಳೋ ಸ್ಟೇಜಾಗಿದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗಂತೂ ಖುಷಿ, ಗೌರ್ಮೆಂಟ್ ಕೆಲಸ ಹುಡುಕಂಬಂದ ನನ್ನ ಮಗಳನ್ನ ಅಂತಾನ. ನನಗೆ ಮೈಯೆಲ್ಲ ಉರ್ದೋಗಿತ್ತು. ಅದು ನಮ್ಮೂರವನೇನೆ, ನನ್ನ ಆದ್ನಿನ ಈ ಊರಿಗೆ ಕೊಟ್ಟು ನಾನು ಹೊಟ್ಟೆ ಉರ್ಕೋಬೇಕೆ? ನೀವೆಲ್ಲರೂ ನೋಡಿ, ನಾನು ನೋಡಿ ಇಲ್ಲಿ ಯಾವಾಗ್ಲೂ ಹೊಟ್ಟೆ ಉರ್ಕೋಬೇಕಾಗುತ್ತೆ. ಅದು ಅಲ್ದೇನೆ ಈಗಿನ ಕೆಲ್ಸಕ್ಕೆ ಸೇರೋಳೆ. ಕೆಲ್ಸಕ್ಕೆ ಸೇರಿದ ತಕ್ಷಣ ಮದುವೆ ಮಾಡಿದ್ರೆ ನಾವಿನ್ನ ಅವಳಿಂದ ಮನೆ ಕಟ್ಕೋಬೇಕು, ಒಂದಿಷ್ಟು ದುಡ್ಡು ಮಾಡ್ಕೋಬೇಕು, ಏನೆಲ್ಲ ಮಾಡ್ಕೋಬೇಕು. ಅವಳು ಓದ್ಸಕ್ಕೆ, ಕೆಲ್ಸಕ್ಕೆ ಸೇರ್ಸಕ್ಕೆ ನನ್ನ ಗಂಡ ದುಡ್ಡು ಕೊಟ್ಟಿರೋದು. ಅದನ್ನೆಲ್ಲ ದುಡಿಸ್ಕೋಬೇಕು ಅಂತ ನಾವಿದ್ರೆ ನಮ್ಮ ಅತ್ತೆ ಅಲ್ಲಿ ಮದುವೆ ಮಾಡಕ್ಕೆ ತಾರಾಡ್ತಾಳೆ. ಅದಕ್ಕೆ ಸರಿಯಾಗಿ ಈ ರಂಗಮ್ಮ ಒಬ್ಳು ಅಲ್ಲಿಗೆ ಬಂದವಳು ಹುಡಿಕೊಂಡು. ಬೇರೆ ಎಣ್ಣೆನು ಎಲ್ಲೂ ಸಿಗಲಿಲ್ವೇನೋ ಅಮ್ಮಂಗೆ. ನೀನು ಹೇಳ್ಬೇಕಾಗಿತ್ತು, ಇವಾಗಲೇ ಮದುವೆ ಮಾಡಲ್ಲ ಕಣಕ ನೀವು ಅಂತಾನ ಏನಾನ ಒಂದು ಸುಳ್ಳು ಹೇಳಿ ಕಳಿಸ್ಬಿಡ್ಬೇಕಾಗಿತ್ತು. ಅಯ್ಯಮ್ಮ ನಮ್ಮ ಮನೆಗೆ ಕುಂಡಿಸ್ಕೊಂಬ್ಲೇ ಬಾರ್ದಾಗಿತ್ತು, ನಿಮ್ಮ ಅತ್ತಿಗೂ ಗೊತ್ತಾಗಬಾರ್ದಾಗಿತ್ತು. ಎದ್ದಾಳಿಸಿ ಕಳಿಸ್ಬೇಕಾಗಿತ್ತು. ಸುಮ್ಮನೆ ಯಾರು ಇಲ್ಲ ಕಣಕ, ನಾನು ಎಲ್ಲಿಗೋ ಹೋಗ್ಬೇಕು, ಬೀಗ ಹಾಕೊಂಡು ಅರ್ಜೆಂಟು ಏನೋ ಕೆಲಸ ಐತೆ, ನಿನ್ಗೆ ಯಾವ್ದನ್ನು ಫೋನ್ ಮಾಡಿ ಹೇಳ್ತೀನಿ ಅಂತಾನ ಏನಾನ ಒಂದು ಸುಳ್ಳು ಹೇಳಿ ಹೊರಗೆ ಹಂಗೆ ಕಳಿಸ್ಬೇಕೋ ಬೇಡವಾ ನೀನು? ಒಳಗೆ ಯಾಕೆ ಕುಂಡಿಸ್ಕೊಂಡು ನಿಮ್ಮ ಅತ್ತೆ ನಿನ್ನ ಗಂಡ ಬರತಕ್ಕನ? ಹೌದಲ್ವೇ? ಅಯ್ಯೋ ನಾನು ನೋಡು, ಈ ಐಡಿಯಾ ನನ್ನ ತಲೆಗೆ ಬರಲಿಲ್ಲ ಕಣಮ್ಮ. ನಾನು ಎಲ್ಲಿಗೋ ಹೋಗ್ಬೇಕು ಅರ್ಜೆಂಟು, ಯಾರಿಗೋ ಚೆನ್ನಾಗಿಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಯ್ಯಮ್ಮ ಹೊಲ್ಟೋಗಳು ಅನ್ಸುತ್ತೆ. ಅಯ್ಯೋ ನನ್ನ ತಲೆಗೆ ಯಾವಾಗ ಇಂಥ ಐಡಿಯಾನೇ ಬರಲಿಲ್ಲ ಕಣಮ್ಮ. ಏನಾನ ಐಡಿಯಾ ಬಂದಿದ್ರೆ ಅಯ್ಯೋ ನನ್ನ ಗಂಡ ಚೆನ್ನಾಗಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರೆ ಹೋಗ್ಬೇಕು ಕಂಡ್ರಂಗಕ್ಕಯ್ಯ, ಇನ್ನೊಂದ್ಸಲ ಸಿಗ್ತೀನಿ, ನೀನು ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬಿಡ್ತಿದ್ದೆ. ಅಯ್ಯೋ ನನ್ನ ತಲೆಗೆ ಇಷ್ಟು ಅವಾಗಿಂತ ಐಡಿಯಾನೇ ಬರಲಿಲ್ಲ ಕಣಮ್ಮ. ನಮ್ಮ ಅತ್ತಿಗಾಲ ಇವಾಗ ಗೊತ್ತಾಗ್ಬಿಟ್ಟೈತೆ. ಈಗ ಏನಂದ್ರು ಹೋಗಿದ್ರಮ್ಮಂತ ಕೇಳ್ತಾನ ಕೇಳ್ತಾಳ ನಮ್ಮ ಅತ್ತೆ ಹೋಗ್ತಿದ್ದಂಗೆನೆ. ಅಯ್ಯೋ ರಮ್ಯಾ, ನಿಮ್ಮ ಅತ್ತೆ ಬೇರೆ ಅತಿ ಆಸೆಳು, ಮಗಳು ಮಾತ್ರ ಚೆನ್ನಾಗಿರ್ಬೇಕು, ಸೊಸೆ ಹೆಂಗಾದ್ರೂ ಹಾಳಾಗೋಗ್ಲಿ ಅನ್ನೋಳು. ಅದು ಅಲ್ದೇನೆ ನಮ್ಮೂರಿಗೇನೆ ನಿನ್ ಸೊಸೆನ ಕೊಟ್ರೆ, ಅದು ಗೌರ್ಮೆಂಟ್ ಕೆಲಸದಾಗಿರೋ ರಂಗಮ್ಮನ ಮಗನ್ಗೆ ಇದನ್ನ ಹೆಂಗಾದ್ರೂ ಮಾಡಿ ತಪ್ಸು. ನಿಮ್ಮ ಅತ್ತಿ ನಿನ್ ಗಂಡಿಗೆ ಹೇಳು, ಈ ಮದ್ವೆ ಬೇಡ, ಅವ್ನು ಸರಿ ಇಲ್ಲ ಅಂತಾನ. ಬೇಡ ಬೇಡ, ಈ ರಂಗಮ್ಮಂತಾಗೆ ಹೋಗಿ ಅವಳು ನಡತೆ ಸರಿ ಇಲ್ಲ ಅಂತ ಹೇಳ್ಬಿಡಣ, ಸುಮ್ನಿರು, ನಾನು ಬರ್ತೀನಿ. ಅವಳ ಆಲೇನೆ ಕಾಲೇಜ್ನಾಗೆ ಒಬ್ಬನ ಲವ್ ಮಾಡ್ತಾ ಇದ್ದಾಳೆ, ಅವ್ರ ಅಮ್ಮಗೆ ಗೊತ್ತಿಲ್ಲ. ಅವ್ನು ಮದ್ವೆ ಆದ್ರೆ ಅವನ್ನೇ ಮದ್ವೆ ಆಗೋದು, ತಿರ್ಗ ಆಮೇಲೆ ನೀವು ಸುಮ್ಮನೆ ಹೋಗಿ ಯಾಕೆ ನಿಮ್ಮ ಮರ್ಯಾದೆ ಕಳ್ಕೊಂತೀರಾ ಅಂತನ ಹೇಳ್ಬಿಡ. ಅವಾಗ ಅಯ್ಯಮ್ಮ ಇಲ್ಲೇ ಸುಮ್ಮನಾಗ್ಬಿಡ್ತಾಳೆ, ಏನು ಕೇಳಲ್ಲ ಏನೂ ಇಲ್ಲ. ಅಲ್ಲಿಗೆ ಬಂದಾಗ ಹೇಳಕ್ಕಾಗಲಿಲ್ಲ ಕಣ್ರಂಗಕ್ಕಯ್ಯ, ಏನು ಮಾಡೋದು, ಹಂಗಾಗಿ ಇಲ್ಲಿಗೆ ಬಂದಾಗಲೇ ಹೇಳೋಣ ಅಂತ ಸುಮ್ಮನಾಗಿದ್ದೆ. ಹೇಳ್ತಾ ಇದ್ದೀನಿ ಕೇಳು ಅಂತ ಹೇಳಿ ನೀನೇ ಹೇಳು, ಅವಾಗ ನಂಬಿಕೆ ಬರುತ್ತೆ. ಅವಾಗ ನಿಮ್ಮ ಸೊಸೆ ನಾದ್ನಿ ಕಡೆಗೆ ಬರೋದೇ ಇಲ್ಲ ರಂಗಮ್ಮ, ಎಲ್ಲನ ಬೇರೆ ಕಡೆಗೆ ಏನು ತಂದ್ಕೊಂಡು ಮದುವೆ ಮಾಡ್ಕೊಂತಾಳೆ. ಹಂಗೆ ಮಾಡ್ತೀನಿ ಕಣಮ್ಮ, ನನಗೂ ಇಷ್ಟನೇ ಇಲ್ಲ. ಅಲ್ಲ ಅವಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿರೋದೇ ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತದ್ರಾಗೆ ಇನ್ನು ಗಂಡನು ಗೌರ್ಮೆಂಟ್ ಕೆಲಸದಾಗಿರಾನೆ ಅಂದ್ರೆ ಅವಳು ಹಿಡಿಯೋಕ್ಕಾಗುತ್ತೆ, ನಮ್ಮ ಅತ್ತೆ ಹಿಡಿಯೋಕ್ಕಾಗುತ್ತೆ. ಅವ್ರ ಮುಂದೆ ನಾವು ಭಿಕ್ಷುಕರು ಕೆಲಸದಾರಿದ್ದಂಗೆ ಇರ್ಬೇಕಾಗುತ್ತೆ. ಅವ್ರಿಗೆ ಸೇವೆ ಮಾಡ್ಕೊಂಡು ನಮಗೆ ಮರ್ಯಾದಿರಲ್ಲ, ನನಗೂ ನನ್ನ ಗಂಡಗೂ. ಅಯ್ಯೋ ಹಂಗೆ ಮಾಡಕ್ ಹೋಗಿ ನೀನೇ ಸಿಗಾಕೊಂಡು ಹೆಂಗೆ ಮಾಡ್ತೀಯ ರಮ್ಯಾ? ಆಮೇಲೆ ನಿಮ್ಮ ಅತ್ತೆ ನಿನ್ನ ಗಂಡಗೆ ಗೊತ್ತಾದ್ರೆ ನೀನೇ ಬಯಸ್ಕೋಬೇಕಾಗುತ್ತೆ. ಸುಮ್ಮನೆ ಬೇರೆ ಏನಾದ್ರೂ ಉಪಾಯ ಮಾಡಿ ಇವ್ರನ್ನ ಅಲ್ಲಿಗೆ ಬರ್ದಂಗೆ ಮಾಡು. ಬೇರೆ ಏನು ಉಪಾಯ ಇಲ್ಲ, ಇರೋದೇ ನಮ್ಮೂರಾಗ ಹೆಂಗೂ ರಂಗಮ್ಮ ಇದ್ದಾಳ. ನಾನು ಬರ್ತೀನಿ ಸುಮ್ಮನಿರು, ನಾನು ಹೇಳೋ ರೀತಿಲಿ ಹೇಳ್ತೀನಿ, ನೀನು ಅದಕ್ಕೆ ತಲೆ ಗುಣಕಾಕು ಅಷ್ಟೇನೆ. ಅಂತಾನ. ಅವಾಗ ಸುಮ್ಮನೆ ಆಗ್ತಾಳೆ, ನಿನ್ನ ಆದ್ಯ ಸವಾಸಕ್ಕೆ ಬರೋದೇ ಇಲ್ಲ, ಬೇಡ ಅಂತ ಹುಡುಗಿ ಅಂತಾನ. ಸರಿ ಅಮ್ಮ ಆಯ್ತು. ಮಧು ಹೋಗಿ ಒಂದು ಲೋಟ ಕಾಪಿ ನನ್ನ ತಂದ್ಕೊಡು, ಬಂದು ಊಟ ಪಾಪ ಸುಸ್ತಾಗೈತೆ. ಸರಿ ಅತ್ತೆ. ರಮ್ಯಾ ಕಾಪಿ ತಂದ್ಕೊಡ್ಲ ಮಜ್ಜಿಗೆ ತಂದ್ಕೊಡ್ಲ? ಮಜ್ಜಿಗೆನೆ ತಂದ್ಕೊಡು ಮಧು, ವಯರ್ಗೇನೋ ಆಗೈತೆ, ಹಂಗೇನೆ ಕಾಪಿ ಗಿಪಿ ಜಾಸ್ತಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಅದು ಇದು ಆಗುತ್ತೆ. ಮಜ್ಜಿಗೆ ತಂದ್ಕೊಡು. ಸರಿ ಆಯ್ತು ಬಿಡು, ಮಜ್ಜಿಗೆನೆ ತಂಬತ್ತೀನಿ, ಕುಕ್ಕಂಡು ಮಾತಾಡ್ತಾ ಇರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.